ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಶಿವಾನಂದ್ ಅವರು ಮತ್ತು ಎಚ್ ಕೆ ಪಾಟೀಲ್ ಅವರು ನನ್ನ ಜೊತೆಯಲ್ಲಿ ಬೆಳಿಗ್ಗೆಯಿಂದ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು, ತಿಮ್ಮಾಪುರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಡಿ ಕೆ ಶಿವಕುಮಾರ್ ಬಂದಿದ್ರು, ಈಗಿಲ್ಲ, ಅವರು ಇದ್ದರು ಮೀಟಿಂಗ್ನಲ್ಲಿ. ಅವರು ಇದ್ದರು. ಎಂ ಬಿ ಪಾಟೀಲ್ರು, ಆಮೇಲೆ ನಜೀರ್ ಅಹಮದ್ ಸಾಹೇಬ್ರು, ಕಡಾಡಿ ಅವರಲ್ಲ, ಈರಣ್ಣ ಕಡಾಡಿಯವರು, ಲೇಹರ್ ಸಿಂಗ್ ಅವರು ರಾಜ್ಯಸಭಾ ಸದಸ್ಯರು, ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಭಾಗವಹಿಸಿದ್ರು. ಆಮೇಲೆ ಶರಣ್ ಪ್ರಕಾಶ್ ಪಾಟೀಲು, ಮತ್ತು ನಮ್ಮ ಎಂ ಪಿ ಯಾರು ರಾಜಶೇಖರ್ ಇಟ್ನಾಳ್, ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಇಲ್ಲಿ ನಾನು ಇವತ್ತು ಮೀಟಿಂಗ್ ಕರೆದಿದ್ದದ್ದು ಎಲ್ಲ ಶುಗರ್ ಫ್ಯಾಕ್ಟ್ರಿಗಳನ್ನು, ಅವರ ಮಾಲೀಕರುಗಳನ್ನು ಸಭೆ ಕರೆದಿದ್ದೆ. ಬಹುತೇಕವಾಗಿ ಎಲ್ಲರೂ ಭಾಗವಹಿಸಿದರು. There are 81 sugar factories in the state. 81 sugar factories. ಅದರಲ್ಲಿ 11 ಶುಗರ್ ಫ್ಯಾಕ್ಟ್ರಿಗಳು ಸಹಕಾರ ವಲಯದಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು, ಒಂದು ಸರ್ಕಾರಿ ಶುಗರ್ ಫ್ಯಾಕ್ಟ್ರಿ, ಇನ್ನು ಉಳಿದವೆಲ್ಲ ಖಾಸಗಿ ಶುಗರ್ ಫ್ಯಾಕ್ಟ್ರಿಗಳು. 81ರಲ್ಲಿ 11 + 1 12 ಬಿಟ್ಟರೆ ಇನ್ನು ಉಳಿದವೆಲ್ಲ ಖಾಸಗಿ ಶುಗರ್ ಫ್ಯಾಕ್ಟ್ರಿಗಳು. ಕೇಂದ್ರ ಸರ್ಕಾರ 10.25ಕ್ಕೆ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಇದರ ವೆಚ್ಚವನ್ನು ಸೇರಿಸಿ 10.25 ರಿಕವರಿ ಇರ್ತಕ್ಕಂಥ ಕಬ್ಬಿಗೆ 1 ಮೆಟ್ರಿಕ್ ಟನ್ಗೆ 3,550 ಕೋಟಿ 50 ರೂಪಾಯಿ, 3,550 ರೂಪಾಯಿ. ಸರಿ ಬರ್ಕೊಳ್ಳಿ, 3,550 ಪರ್ ಮೆಟ್ರಿಕ್ ಟನ್ ಆಫ್ ಶುಗರ್ ಕೇನ್. ಇಪ್ಪತ್ತೈದು 26ಕ್ಕೆ ತೀರ್ಮಾನ ಮಾಡಿದೆ. ಇದು 5/6 ನಿನ್ನೆ ಹೇಳಿದ್ದೆ, 5/6/2025ರಲ್ಲಿ ತೀರ್ಮಾನ ಮಾಡಿದೆ. ಅದಕ್ಕೆ ಆದೇಶನೂ ಕೂಡ ಹೊರಡಿಸಿದೆ. ಕಳೆದ ಕೆಲವು ದಿನಗಳಿಂದ ಅಕ್ಟೋಬರ್ 30, 2025 ಅಲ್ಲಿಂದ ರೈತರು FRP ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತೇಳಿ, ಇನ್ನೂ ಹೆಚ್ಚು ಕೊಡಬೇಕು ಅಂತೇಳಿ ಪ್ರತಿಭಟನೆ ಪ್ರಾರಂಭ ಮಾಡಿದ್ದಾರೆ. ಬೆಳಗಾವಿನಲ್ಲಿ, ಬಿಜಾಪುರದಲ್ಲಿ, ಬಾಗಲಕೋಟೆಯಲ್ಲಿ, ಹಾವೇರಿನಲ್ಲಿ ಮತ್ತೆ ಗುಲ್ಬರ್ಗಾದಲ್ಲಿ, ಇನ್ನು ಬೇರೆ ಜಿಲ್ಲೆಗಳಲ್ಲೂ ಕೂಡ
ಪ್ರಾರಂಭ ಆಗಿದ್ದಾವೆ. ರಾಯಚೂರು ಜಿಲ್ಲೆನಲ್ಲೂ ಕೂಡ, ಯಾದಗಿರಿ, ರಾಯಚೂರು. ವಿಶೇಷವಾಗಿ ಬೆಳಗಾವಿ ರೈತರು ಹೆಚ್ಚು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಂಥ ರೈತ ಮುಖಂಡರುಗಳಿಗೆ ಬೆಳಗಾವಿ ಜಿಲ್ಲಾಧಿಕಾರಿ ಮತ್ತು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮಾತುಕತೆ ನಡೆಸಿದ್ದಾರೆ. ಆ ಮಾತುಕತೆಯಲ್ಲಿ ವಿಫಲ ಆದಮೇಲೆ ನಾನು ಎಚ್ ಕೆ ಪಾಟೀಲ್ ಅವರನ್ನ ಕಳಿಸಿದ್ದೆ. ಆಮೇಲೆ ಶಿವಾನಂದ ಶುಗರ್ ಮಿನಿಸ್ಟ್ರು ಇವರನ್ನ ಕಳಿಸಿದ್ದೆ. ಆಮೇಲೆ ದಳವಾಯಿ ಅವರು ನಮ್ಮ ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್ ಅಶೋಕ್ ದಳವಾಯಿ ಅವ್ರನ್ನು ಕಳಿಸಿದ್ದೆ. DC ಮತ್ತು SP ಆಫ್ ಬೆಳಗಾಂ ಅವರು ಮಾತುಕತೆ ನಡೆಸಿದ್ದಾರೆ ರೈತರ ಜೊತೆಯಲ್ಲಿ. ಆ ಮಾತುಕತೆ ನಂತರ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಂಥ ಸ್ಥಳಕ್ಕೆ ಹೋಗಿ $10.25 ರಿಕವರಿ ಇರ್ತಕ್ಕಂಥದ್ದಕ್ಕೆ, ಯಾಕಂತಂದ್ರೆ 3,000 ಕೊಡಲಿಕ್ಕೆ ಶುಗರ್ ಫ್ಯಾಕ್ಟ್ರಿ ಒಪ್ಕೊಂಡಿದ್ರು. ಹೋದ ವರ್ಷ ಕೊಟ್ಟಿದ್ದಷ್ಟಕ್ಕೆ ಒಪ್ಕೊಂಡಿದ್ರು. 10.25ಕ್ಕೆ $3,100 ಆಫರ್ ಮಾಡಿದ್ದಾರೆ. 10.25% ರಿಕವರಿಗೆ $3,100 ಆಫರ್ ಮಾಡಿದ್ದಾರೆ. 11.25% 11.25% ಇದಕ್ಕೆ ಕಬ್ಬಿನ ರಿಕವರಿ ಅಷ್ಟಿರೋದಕ್ಕೆ $3,200 ಮಾಡಿದ್ದಾರೆ. ಇದನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಎಲ್ಲ ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಜೊತೆ ಮಾತಾಡಿದ್ದಾರೆ. ಬೆಳಗಾಂ ಜಿಲ್ಲೆಯಲ್ಲಿರ್ತಕ್ಕಂಥ ಹೆಚ್ಚು ಶುಗರ್ ಫ್ಯಾಕ್ಟ್ರಿಗಳು ಇರತಕ್ಕಂಥದ್ದೇ ಬೆಳಗಾಂ ಜಿಲ್ಲೆಯಲ್ಲಿ 28. ಅವ್ರ ಜೊತೆ ಎಲ್ಲ ಮಾತಾಡಿದ್ದಾರೆ. ಮಾತಾಡಿ $3,200 ಅಂತೇಳಿ ಆಫರ್ ಮಾಡಿದ್ದಾರೆ. ಅದಕ್ಕೆ ಪ್ರತಿಭಟನಾ ನಿರತ ರೈತರು ಒಪ್ಪಿಲ್ಲ. ಎಚ್ ಕೆ ಪಾಟೀಲ್ರು ಹೋಗಿ ಕರೆದಾಗಲೂ ಕೂಡ ಅವರು ಒಪ್ಪಿಲ್ಲ. ಇವರು ಹೋಗಿ ಸರ್ಕಾರದ ಪರವಾಗಿ ಹೋಗಿ ರೈತರ ಜೊತೆ ಮಾತಾಡಿ ರೈತರನ್ನು ನನ್ನ ಜೊತೆ ಮಾತಾಡೋಕ್ಕೆ ಕರೆದರೂ ಆಮಂತ್ರಣ ಕೊಟ್ಟರೂ ಕೂಡ ಒಪ್ಪಿಲ್ಲ. ಆಮೇಲೆ ಶಿವಾನಂದ ಅವರು ಅದರ ನೆಕ್ಸ್ಟ್ ಡೇ ಹೋಗಿದ್ರು ಶುಗರ್ ಫ್ಯಾಕ್ಟ್ರಿಯವರು, ಶುಗರ್ ಮಿನಿಸ್ಟ್ರು. ಆಮೇಲೆ ಅಶೋಕನು ಕೂಡ ಹೋಗಿದ್ರು, ಅಶೋಕ್ ದಳವಾಯಿ.
ಆಗಲೂ ಕೂಡ ರೈತರು ಒಪ್ಪಿಲ್ಲ. ನನಗೆ ಬಂದು ತಿಳಿಸಿದ ಮೇಲೆ ಎಚ್ ಕೆ ಪಾಟೀಲ್ರು ಮತ್ತು ಶಿವನ್ ಪಾಟೀಲ್ರು ಮತ್ತು ಸತೀಶ್ ಜಾರಕಿಹೊಳಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಾನು ಕೂಡಲೇ ನಿನ್ನೆ ಕ್ಯಾಬಿನೆಟ್ ಕರೆದಿದ್ದು. ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ, ನಿಮಗೂ ಕ್ಯಾಬಿನೆಟ್ನಲ್ಲಿ ಏನು ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ನಿನ್ನೆ ಹೇಳಿದ್ದೀನಿ, ಪ್ರಸ್ತಾಪ ಮಾಡಿದ್ದೀನಿ. ಮತ್ತೆ ನಾನು ಅದನ್ನು ಪುನರುಚ್ಚಾರ ಮಾಡೋಕ್ಕೆ ಹೋಗಲ್ಲ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದ ಮೇಲೆ ನಿನ್ನೆನೇ ತೀರ್ಮಾನ ಮಾಡಿದ್ದೀವಿ, ಶುಗರ್ ಫ್ಯಾಕ್ಟ್ರಿ ಓನರ್ಸ್ನ ಕರೆದು ಚರ್ಚೆ ಮಾಡಬೇಕು ಮತ್ತು ರೈತ ಪ್ರತಿನಿಧಿಗಳನ್ನು ಕರೆದು ಚರ್ಚೆ ಮಾಡಬೇಕು. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಬೇಕು ಅಂತಲೂ ಕೂಡ ತೀರ್ಮಾನ ಮಾಡಿದ್ದೀವಿ. ನಿನ್ನೆನೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ. ಇವತ್ತು 11:30ಯಿಂದ ರೈತ ಪ್ರತಿನಿಧಿಗಳ ಜೊತೆಯಲ್ಲಿ ಮತ್ತು ಸಕ್ಕರೆ ಕಾರ್ಖಾನೆಗಳ ಮಾಲೀಕರುಗಳ ಜೊತೆಯಲ್ಲಿ ಈವರೆಗೂ ಮಾತಾಡಿದ್ದೇನೆ, ಚರ್ಚೆ ಮಾಡಿದ್ದೀವಿ, ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ರೈತರ ಪ್ರತಿನಿಧಿಗಳು ಅವ್ರ ಸಮಸ್ಯೆಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸು ಕೂಡ ಅರೇಂಜ್ ಮಾಡಿತ್ತು. ಎಲ್ಲ ಡಿಸಿಗಳು ರೈತರು, ಆಮೇಲೆ ಜಿಲ್ಲಾಧಿಕಾರಿಗಳು ಬೆಳಗಾವಿಯವರು, ಗುಲ್ಬರ್ಗದವರು, ರಾಯಚೂರಿನವರು, ಬಾಗಲಕೋಟೆಯವರು ಎಲ್ಲರ ಜೊತೆಲೂ ಕೂಡ ಮಾತಾಡಿದ್ದೀನಿ. ಅಲ್ಲಿ ರೈತ ಪ್ರತಿನಿಧಿಗಳು, ಅಲ್ಲಿ ಡಿಸಿಗಳ ಜೊತೆಯಲ್ಲಿ ರೈತ ಪ್ರತಿನಿಧಿಗಳು ಅವ್ರ ಜೊತೆನೂ ಮಾತಾಡಿದ್ದೀನಿ. ಅವ್ರದ್ದೆಲ್ಲ ಅಭಿಪ್ರಾಯಗಳನ್ನು ಕೇಳಿದ ಮೇಲೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಕೆಲವು ಸಮಸ್ಯೆಗಳನ್ನು ಹೇಳಿದ್ರು, ರಾಜ್ಯ ಸರ್ಕಾರದಿಂದ ಆಗಬೇಕಾಗಿ. ನಾನು ಅದಕ್ಕೆ ಒಂದು ಮೀಟಿಂಗ್ ಮಾಡೋಣಪ್ಪ, ಅದಕ್ಕೆ ಚರ್ಚೆ ಮಾಡಿ ಏನು ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡೋಣ ಅಂತ ಹೇಳಿದ್ದೀನಿ. ರೈತರು ಅವ್ರ ಸಮಸ್ಯೆಗಳನ್ನು ಹೇಳಿದ್ದಾರೆ. ನಮಗೆ 3,500 ಕೊಟ್ಟರೆ, ಇದಲ್ಲದೆ HNT ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅಲ್ಲದೆ 3,500 ಕೊಡಬೇಕು ಅಂತ ಅವರು ಅಭಿಪ್ರಾಯ ವ್ಯಕ್ತ ಮಾಡಿದರು. 3,200 TC 11.25 ಇಳುವರಿಗೆ ಒಪ್ಕೊಂಡಿದ್ರು. ಅದಕ್ಕೆ ನಾನು ಇವತ್ತು ಚರ್ಚೆ ಆದಮೇಲೆ ಅಂತಿಮವಾಗಿ ಒಂದು ತೀರ್ಮಾನ ಮಾಡಿ ರೈತರು ಒಪ್ಪಿಕೊಂಡಿದ್ದಾರೆ, ವೆಲ್ಕಮ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಸಮಸ್ಯೆ, ಕೇಂದ್ರ ಸರ್ಕಾರದ್ದು ಕೆಲವು ವಿಚಾರಗಳು ಕೇಂದ್ರ ಸರ್ಕಾರದ ಜೊತೆ ಕೇಂದ್ರ ಸರ್ಕಾರದ ಸಮಸ್ಯೆಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಮುಂದೆ ಇರ್ತಕ್ಕಂಥ ಸಮಸ್ಯೆಗಳು, ಈಗ ಫಾರ್ ಎಕ್ಸಾಂಪಲ್ MSP ಶುಗರು 31 ರೂಪಾಯಿ ನಿಗದಿ ಮಾಡಿದ್ರು, ಅದನ್ನು 41 ರೂಪಾಯಿ ಮಾಡಬೇಕು ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿದ್ದಾರೆ. ಆಮೇಲೆ ಎಥನಾಲ್ ಅಲೋಕೇಶನ್ ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ.
ಮತ್ತು ರಫ್ತು ಆಗ್ತಾ ಇತ್ತಲ್ಲ, ಎಕ್ಸ್ಪೋರ್ಟ್ 1 ಮಿಲಿಯನ್ ಲಕ್ಷ ಟನ್, 10 ಲಕ್ಷ ಮೆಟ್ರಿಕ್ ಟನ್ ಪರ್ಮಿಷನ್ ಕೊಟ್ಟಾರೆ. ಅದೇ 10 ಲಕ್ಷ ಅಂದರೆ 1 ಮಿಲಿಯನ್, 1 ಮಿಲಿಯನ್ ಮಾಡಬೇಕು. ಅದನ್ನು 20 ಲಕ್ಷದ ಕೊಂಡೊಯ್ಯಬೇಕು ಅಂತಕ್ಕಂಥದ್ದನ್ನು 20 ಲಕ್ಷ ಅವಕಾಶ ನಮಗೆ ರಫ್ತು ಮಾಡ್ತಕ್ಕಂಥದ್ದನ್ನ 20 ಲಕ್ಷ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಅದಕ್ಕೆಲ್ಲ ಒಂದು ನಿಯೋಗ ಹೋಗೋಣಪ್ಪ, ಶುಗರ್ ಫ್ಯಾಕ್ಟ್ರಿ ಓನರ್ಸು, ಅವರ ಪ್ರತಿನಿಧಿಗಳು ಮತ್ತು ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಹೋಗೋಣ. ಪ್ರೈಮ್ ಮಿನಿಸ್ಟರ್ನ ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳನ್ನ ಭೇಟಿ ಮಾಡೋಣ, ಅವ್ರಿಗೆ ಒತ್ತಾಯ ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿದ್ದೀನಿ. ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಅಂತಿಮವಾಗಿ ಎಲ್ಲ ಶುಗರ್ ಫ್ಯಾಕ್ಟರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ ₹3,200 1 ಮೆಟ್ರಿಕ್ ಟನ್ಗೆ ಏನು ಒಪ್ಪಂದ ಮಾಡ್ಕೊಂಡಿದ್ರು ಬೆಳಗಾಂನವರು, ಅದ್ರ ಜೊತೆಗೆ ₹50 ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು, ಇನ್ನು ₹50 ಸರ್ಕಾರ ಕೊಡ್ತಕ್ಕಂಥದ್ದು. ಸುಮಾರು 6 ಲಕ್ಷ 6 ಲಕ್ಷನ 600 ಲಕ್ಷನ 600 ಕ್ರಶ್ ಆಗೋದು 6 ಕೋಟಿ 70 ಲಕ್ಷ ಟನ್ ಅಷ್ಟಾಗೋದಿಲ್ಲ. 6 ಕೋಟಿ ಸುಮಾರು 6 ಕೋಟಿ 6 ಕೋಟಿಗಿಂತ ಹೆಚ್ಚಾಗಬಹುದು. 6 ಕೋಟಿ ಟನ್ ಮೆಟ್ರಿಕ್ ಟನ್ ಶುಗರು ಪ್ರತಿ ವರ್ಷ ಈ ವರ್ಷ ಉತ್ಪಾದನೆ ಆಗುತ್ತದೆ. 5 ಲಕ್ಷ 40 ಅಲ್ಲ, ಕಳೆದ ವರ್ಷ 5,20,5 ಯಾರ್ರಿ ಶುಗರ್ ಮಿನಿಸ್ಟ್ರು? ಇಲ್ಲಿ 5.6 ಶುಗರ್ ಕನ್ವರ್ಷನ್. ಈ ವರ್ಷ ಅಂದಾಜು ಎಷ್ಟು ಮಾಡಿದ್ದೀರಿ? ಇಲ್ಲ, ಕ್ರಶಿಂಗ್ 7 ಲಕ್ಷ ಆಗ್ಬೇಕಾಗ್ತದೆ. 5.6 crore tons. 5.6 crores, sir. Last year, sir. This year we are expecting 6.6 crores. 6 crores. ಹೋದ ವರ್ಷ 5.6 crore ಮೆಟ್ರಿಕ್ ಟನ್ ಶುಗರ್ ಕನ್ವರ್ಷನ್ ಆಗಿದೆ. ಶುಗರ್ ಕನ್ವರ್ಟ್ ಆಗಿತ್ತು, ಶುಗರ್ ಆಗಿತ್ತು, ಪ್ರೊಡ್ಯೂಸ್ ಆದದ್ದು ಶುಗರ್. ಈ ವರ್ಷ ಸುಮಾರು 6 ಕೋಟಿಗೂ ಹೆಚ್ಚು ಮೆಟ್ರಿಕ್ ಟನ್ ಶುಗರ್ ಉತ್ಪಾದನೆ ಆಗ್ಬೋದು ಅಂತಕ್ಕಂಥ ಅಂದಾಜಿದೆ. ಕಬ್ಬು ಕ್ರಶ್ ಆಗುತ್ತೆ. ಕಬ್ಬು ನುರಿಯೋದು ಸ್ವಲ್ಪ ಪರ್ಸೆಂಟೇಜ್ ಹೆಚ್ಚು ಬಂದ್ರೆ ಸಕ್ಕರೆ ಹೆಚ್ಚಾಗುತ್ತೆ. ಅದು ನೋಡಿ, ಅದನ್ನು ಇವ್ರ ಹತ್ರ ತಿಳ್ಕೊಂಡು ಬರ್ಕೊಳ್ಳಿ. ನಾನು ಹೇಳೋದು ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಸರಿ ಹೇಳಿದ್ರಿ, ಅಲ್ಲಿ ಕರೆಕ್ಟ್ ಹೇಳಿದ್ರಿ. ಕಬ್ಬ ಶುಗರ್ ಡೈರೆಕ್ಟರು ಇದಾರಲ್ಲ, ಅವ್ರ ಹತ್ರ ತಿಳ್ಕೊಂಡು ಬರ್ಕೊಳ್ಳಿ ಕರೆಕ್ಟಾಗಿ. ಅದು ನೋಡಪ್ಪ, ಜಿಲ್ಲೆಯಿಂದ ಜಿಲ್ಲೆ ಬೇರೆ ಇರುತ್ತೆ. ಒಂದೊಂದು ಜಿಲ್ಲೆಗೂ ಒಂದೊಂದು ಥರ ಇದೆ. ಕಾವೇರಿ ಬೇಸಿನ್ನಲ್ಲಿ ಕೃಷ್ಣ ಬೇಸಿನ್ನಲ್ಲಿ ಒಂಥರ ಇದೆ, ಕಾವೇರಿ ಬೇಸಿನ್ನಲ್ಲಿ ಒಂಥರ ಇದೆ, ಆಮೇಲೆ ಮಲಪ್ರಭಾ ಬೇಸಿನ್ನಲ್ಲಿ ಒಂಥರ ಇದೆ,
ಭೀಮಾ ಬೇಸಿನಲ್ಲಿ ಒಂಥರ ಇದೆ, ತುಂಗಭದ್ರಾ ಬೇಸಿನಲ್ಲಿ ಒಂಥರ ಇದೆ. ಡೀಟೇಲ್ಸ್ ಎಲ್ಲ ಸರ್ಕಾರಿ ಆದೇಶದವ್ರು ಬರ್ತಾರೆ. ಅದಕ್ಕೆ ಇವೆಲ್ಲ ಹೇಳ್ತೀನಿ, ಸ್ವಲ್ಪ ಡೀಟೇಲ್ ಆಗಿ ಸರ್ಕಾರಿ ಆಜ್ಞೆಯಲ್ಲಿ ಮಾಡ್ತೀವಿ. 50 ರೂಪಾಯಿ ಶುಗರ್ ಫ್ಯಾಕ್ಟರಿಯಿಂದ ಕೊಡ್ತಕ್ಕಂಥದ್ದು, 50 ರೂಪಾಯಿನ ಸರ್ಕಾರ ಕೊಡ್ತಕ್ಕಂಥದ್ದು, ಅಂದರೆ 3,300 ರೂಪಾಯಿ ಪರ್ ಮೆಟ್ರಿಕ್ ಟನ್. 3,300 ರೂಪಾಯಿ ಅಂದರೆ DC ಹೇಳಿರೋ ಪ್ರಕಾರ 11.25 ಮೆಟ್ರಿಕ್ ರಿಕವರಿಗೆ, ಶೇಕಡ 11.25 ರಿಕವರಿಗೆ 3,300, 10.25 ರಿಕವರಿಗೆ 3,200. ಅಂದರೆ ಏನು DC ಬೆಳಗಾಂನವ್ರು ಹೇಳಿದ್ರು ಅದಕ್ಕಿಂತ 100 ರೂಪಾಯಿ ಜಾಸ್ತಿ ಒಂದು ಟನ್ನಿಗೆ. ಸರಿ ಸಮ ಕೊಡೋದು ಮೇಡಮ್. 3,300 ಸರ್ಕಾರದ್ದು ಅವ್ರದ್ದು ಸೇರಿ ಅದೇ ಸರ್ಕಾರ 50 ರೂಪಾಯಿ, ಅವ್ರು 50 ರೂಪಾಯಿ ಕೊಡೋದು ಹೆಚ್ಚುವರಿಯಾಗಿ. 3,000 ಅವರು ಏನು DC ಹೇಳಿದ್ರು ಅದಕ್ಕಿಂತ 100 ರೂಪಾಯಿ ಜಾಸ್ತಿ. ಸೊ ಅದನ್ನು ಕೊಡಬೇಕು ಅಂತೇಳಿ ಎಲ್ಲ ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳಿಗೆ ಹೇಳಿದ್ದೀನಿ. ಬಹುತೇಕ ಹೋಗಿ ಒಪ್ಕೊಂಡಿದ್ದಾರೆ, ಕೆಲವರು ಮಾತ್ರ ಸ್ವಲ್ಪ ಬುಯ್ಗುಡ್ತಾ ಇದ್ರು. ರೈತರಿಗೆ ಸಹಕರಿಸೋದು ಹೇಳಿದ್ದೆ. ನಾನು ರೈತರು ಸಂಕಷ್ಟದಲ್ಲಿದ್ದಾರೆ, ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಸಹಾಯ ಮಾಡಬೇಕು, ಸಹಕಾರ ಮಾಡಬೇಕು, ನೀವು ಮುಂದೆ ಬರಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿದ್ದೇನೆ. ಮತ್ತೆ ರೈತರಲ್ಲೂ ಕೂಡ ಮನವಿ ಮಾಡ್ತೇನೆ, ನಿಮ್ಮ ಪ್ರತಿಭಟನೆಯನ್ನ ವಾಪಸ್ ತಗೊಂಡು ಕಾನೂನಿನ ವ್ಯವಸ್ಥೆ ಸುಗಮ ಆಗಲಿಕ್ಕೆ ಸಹಕರಿಸಬೇಕು ಅಂತೇಳಿ ಮನವಿ ಮಾಡ್ತೇವೆ. ಮತ್ತೆ 3,300 ರೂಪಾಯಿ ಏನು ಹೇಳಿದ್ದೀವಿ ನಾವು, ಇದಕ್ಕೆ ಒಪ್ಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಅದು ಜಿಲ್ಲೆಯಿಂದ ಜಿಲ್ಲೆಗೆ ಬೇರೆನೋ, ಆಮೇಲೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಬೇರೆ ಬೇರೆ ಥರ ಇದೆ. ರಿಕವರಿ ಈಗ ಕಡಿಮೆ ಇದ್ದಲ್ಲಿ ಬೇರೆ, ಮಂಡ್ಯದಲ್ಲಿ ಒಂದು ರೀತಿ ಇದೆ, ಮೈಸೂರು, ಹಾವೇರಿನಲ್ಲಿ ಒಂದು ರೀತಿ ಇದೆ, ಗದಗ್ನಲ್ಲಿ ಒಂದು ರೀತಿ, ಎಲ್ಲ ಕಲಬುರ್ಗಿನಲ್ಲಿ ಒಂದು ರೀತಿ ಇದೆ, ಬೆಳಗಾಂನಲ್ಲಿ ಬೇರೆ ಥರ ಇದೆ, ಬೀದರ್, ಬಾಗಲಕೋಟೆಯಲ್ಲಿ ಬೇರೆ ಥರ ಇದೆ, ಬಿಜಾಪುರದಲ್ಲಿ ಬೇರೆ ಥರ ಇದೆ. ಹಿಂಗೆ ಇಟ್ ಈಸ್ ನಾಟ್ ಕಾಮನ್ ಇನ್ ದಿ ಎಂಟೈರ್ ಸ್ಟೇಟ್. 100 rupees is common for entire state. But 100 rupees is common across the state. It's applicable to all sugar factories. ಜಾಸ್ತಿ ಕೊಟ್ಟು ಅದು ಇಷ್ಟ. ರಿಕವರಿ ಬೇಸಿಸ್ ಮೇಲೆ ಇರ್ತದೆ. ಅದು ಆರ್ಡರ್ಸ್ನಲ್ಲಿ ಮಾಡೋಣಪ್ಪ, ಸರ್ಕಾರಿ ಆದೇಶದಲ್ಲಿ ಮಾಡೋಣ ಅವೆಲ್ಲ. ಇವರು ಅದಲ್ದೇನೆ ಇನ್ ಅಡಿಷನ್ ಟು ಹಾರ್ವೆಸ್ಟ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್, ಎಕ್ಸ್ಕ್ಲೂಡಿಂಗ್ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, ಎಕ್ಸ್ಕ್ಲೂಡಿಂಗ್
ಅದು ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು 200 ಕೋಟಿ ಆಗ್ಬೋದು, 300 ಕೋಟಿ ಆಗ್ಬೋದು. ಸರಿ, ಫ್ಯಾಕ್ಟರಿ ಅವರು 3250 ಒಂದೇ ಕಂತಿನಲ್ಲಿ ಕೂಡ ಕೊಟ್ಕೊಂಡಿದ್ದಾರೆ. ಟೈಮ್ ಏನಾದ್ರು ಕೇಳಿದಾರೆ ಸರ್? 50 ನೋಡಪ್ಪ, ಏನೇನು ಹೇಳಿದ್ದೀನಿ ಅಂದರೆ 3200 ರೂಪಾಯಿ ಒಂದೇ ಕಂತಿನಲ್ಲಿ ಕೊಡಬೇಕು, 50 ರೂಪಾಯಿ ಆಮೇಲೆ ಕೊಡಬೇಕು. ಬಟ್ ಈ 3200 ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಬೇರೆ ಜಿಲ್ಲೆಯಲ್ಲಿ ಅಷ್ಟಿರೋದಿಲ್ಲ. ಬಟ್ ಇಟ್ ಡಿಫರ್ಸ್ ಫ್ರಮ್ ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ಟ್ ಡಿಸ್ಟ್ರಿಕ್ಟ್ ಡಿಪೆಂಡಿಂಗ್ ಅಪಾನ್ ದಿ ಅವ್ರ ರಿಕವರಿ ಮತ್ತು ಅವ್ರ ಅಗ್ರಿಮೆಂಟ್. ಇಮಿಡಿಯೇಟ್ಲಿ ಆಫ್ಟರ್ ದಿ ಕ್ರಷಿಂಗ್ ನಾವು ಕೊಡ್ತೀವಿ. ಯಾರು ನೋಡಪ್ಪ, ಬೆಳಗಾಂನವ್ರ ಮಾಲೀಕರುಗಳಿಗೆ, ರೈತರಿಗೆ ಹೇಳಿದ್ದೀವಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಒಪ್ಕೊಳ್ಳಿ ಅಂತ, ಚಳುವಳಿ ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ಎಲ್ಲದು ಎಲ್ಲ ನಿಮಗೆ ಮೆಸೇಜ್ ಕಳಿಸ್ಯಾರ, ಮೆಸೇಜ್ ಸ್ವಾಗತ ಮಾಡಿ. ಸೊ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮಾಲೀಕರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ರೈತರಿಗೂ, ಕಬ್ಬು ಬೆಳೆಗಾರರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಇತರರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಕೋಆಪರೇಟ್ ಮಾಡಬೇಕು ಮತ್ತು ಚಳುವಳಿಯನ್ನು ಬಿಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತೀನಿ. ಕೆಲ ಮಾಲೀಕರು ಈಗಲೂ ಕೂಡ ಅಸಮಾಧಾನ ಸಂಪೂರ್ಣವಾಗಿ ಒಪ್ಪಿಲ್ಲ. ಕೆಲ ಮಾಲೀಕರು ಹೊರಗಡೆ ಮಾತಾಡ್ತಾ ಸರ್ಕಾರದ ನಿರ್ಣಯ ನಮಗೆ ಸಂಪೂರ್ಣ ಒಪ್ಪಿಲ್ಲ ಅಂತ ಅಂತವರಿಗೆ ಏನು ಹೇಳಿ ಮನವಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಿಲ್ವೇನಪ್ಪ? ಒಪ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ನನಗೆ. ನೀನೇ ಎಲ್ಲರೂ ಹೇಳ್ಬಿಡ್ತಾ ಇದೆಯಲ್ಲ, ಇಲ್ಲಿ ನೀನು ರೈತರ ಜೊತೆ ಕೆಡ್ತಾ ಇದೆಯಲ್ಲ, ಹೆಂಗಪ್ಪ ನೀನು? ಫ್ಯಾಕ್ಟ್ರಿ ಮಾಲೀಕರು ಅದೇ ಹೇಳಿದ್ನಲ್ಲ, ಕೆಲವರು ಗುಯ್ಗುಡ್ತಾ ಇದ್ರು, ಬಹುತೇಕವಾಗಿ ಒಪ್ಕೊಂಡಿದ್ದಾರೆ. ಕಲಬುರಗಿ ಹಾಗೂ ಬಾಗಲಕೋಟೆ ರೈತರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್. ಕಲಬುರಗಿ ಹಾಗೂ ಬಾಗಲಕೋಟೆ ರೈತರು ಕೂಡ ವಿರೋಧ ನೋಡ್ರಿ, 3200 ಅಲ್ರಿ, 3300. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.